ಪ್ರಪೋಸಲ್ಸ್ ಬಗ್ಗೆ ಹೇಳ್ತಾ ಇದ್ರೆ ನೀವು ಆಲ್ರೆಡಿ ಸುಮಾರು ಪ್ರಪೋಸಲ್ಸ್ ಇದೆ. ನನ್ನ ಒಬ್ಬ ವ್ಯಕ್ತಿನ ಇಷ್ಟಪಡಬೇಕು ಅಂದ್ರೆ ಫುಲ್ ಅರ್ತಿರ್ಬೇಕು, ಒಂದು ಕೋಪ ಅಂತ ಬರುತ್ತೆ. ಬಹುಶಃ ನಿಮ್ಮನ್ನ ನೋಡಿದಾಗ ಆಲ್ಮೋಸ್ಟ್ ಎಲ್ಲರೂ ಆಟಿಟ್ಯೂಡ್ ಜಾಸ್ತಿ ಅಂತ ಫೀಲ್ ಆಗ್ತಾರೆ. ಬಟ್ ನಿಮ್ ಜೊತೆ ಪಳಗ್ದಾಗ್ಲೇ ಗೊತ್ತಾಗುತ್ತೆ ಅವ್ರು ಹೆಂಗೆ ಅಂತ, ಇವ್ರ ಮನಸ್ಸೇನು ಅಂತ. ಸೊ ಪ್ರಪೋಸಲ್ ಅಂತ ಸೆಲೆಬ್ರಿಟಿ ಅಂದ ತಕ್ಷಣ ಜಾಸ್ತಿ ಪ್ರಪೋಸಲ್ಸ್ ಅನ್ನೋದು ಬಂದೇ ಬರುತ್ತೆ, ಇನ್ಸ್ಟಾದಲ್ಲಿ ಆಗಿರ್ಬೋದು. ಅದೆಲ್ಲ ಯಾವ ನಿಮ್ಮ ಎಷ್ಟು ಪ್ರಪೋಸಲ್ಸ್ ಬಂದಿದೆ ಅಂಡ್ ಹಾಗೆ ಕ್ರೇಜಿ ಎಷ್ಟು ಪ್ರಪೋಸಲ್ಸ್ ಅಂದ್ರೆ ಯಾವ್ದು ಅಂತ? ಇಲ್ಲ, ನಾನು ಒಳಗೆ ಹೋಗಿ ಮುಂಚೆನೇ ನಂಗೆ ತುಂಬ ಪ್ರಪೋಸಲ್ ಸಿಕ್ತು. ಅಲ್ಲ ಅದೇ ಇನ್ನೊಂದೇನು ಅಂದರೆ ಕಾಲೇಜ್ ಹುಡುಗಿರು ಸ್ಮಾಲ್ ಲೈಕ್ 19-20 years ದೇ ಇಲ್ಲ ಸರ್ ಯು ವೆರಿ ಹ್ಯಾಂಡ್ಸಮ್. ಹೌದಮ್ಮ, ಥ್ಯಾಂಕ್ ಯು ನಾನು ಅಷ್ಟೇ ರಿಪ್ಲೈ ಮಾಡೋದು. ಆಮೇಲೆ ಇದ್ಕೊಂಡು ನಮ್ಗೇನೋ ಚಾನ್ಸ್ ಇದೆಯಾ ಲವ್ ಮಾಡೋದಕ್ಕೆ? ಹಂಗೆ ನಮಸ್ಕಾರ ನನಗಂತೂ ಇಲ್ಲಮ್ಮ, ಬಿಟ್ಬಿಡು. ಏನಕ್ಕೆ ನೀವು ಇನ್ನೂ ಚಿಕ್ಕ ಹುಡುಗಿರು ಓದ್ಬಿಟ್ಬೋ, ಇನ್ನೂ ಮಾಡೋ ಕೆಲಸದ ಬೇಜಾನಿದೆ, ಅದನ್ನ ಮಾಡಿ ನೀವು ದಯವಿಟ್ಟು ನನ್ನ ಹತ್ರ ಎಲ್ಲ ಬರಕ್ಕೆ ಹೋಗ್ಬೇಡಿ. ಆಮೇಲೆ ನನಗೆ ಅಷ್ಟೆಲ್ಲ ಟೈಮು ಇಲ್ಲ ಅಂತ ಹೇಳ್ಬಿಡ್ತಿದ್ದೆ. ಆಮೇಲೆ ಯಾರೇ ಚೆನ್ನಾಗಿರೋ ಹುಡುಗಿರಿದ್ರು ಆ ಅಟ್ರಾಕ್ಷನ್ ಒಂದು ಬರ್ತಾ ಇರಲಿಲ್ಲ. ಹೌದು. ಆಮೇಲೆ ನನಗೆ ಯಾರೇ ಪ್ರಪೋಸಲ್ ಕೊಟ್ಟರು ಐ ಯೂಸ್ ಟು ಟೆಲ್ ಡೈರೆಕ್ಟ್ಲಿ, ಇಲ್ಲ ನನಗೆ ಇನ್ನು ಅಷ್ಟು ಅದಕ್ಕೆ ಟೈಮ್ ಇಲ್ಲ, ನನಗೆ ಇನ್ನು ಶೂಟಿಂಗ್ ಆಯಿತು ಅಲ್ಲ ಬ್ಯುಸಿ ಇರ್ತೀನಿ ಅಂತ. ಸೊ ಬಂದಾದಮೇಲೆ ಹೆಣ್ಮಕ್ಳದ್ದು ವ್ಯೂ ಆಫ್ ಏನಾಯಿತು ಅಂದರೆ ಮೈಂಡ್ ಸೆಟ್ ತುಂಬ ಚೇಂಜ್ ಆಯಿತು. ಈಸ್ ವೆರಿ ರೆಸ್ಪೆಕ್ಟ್ಫುಲ್ ಮ್ಯಾನ್. ಅವರು ಬಂದಿರೋವಂಥ ಒಂದು ಸಿಚುವೇಶನ್ ಏನಿತ್ತು ಅದನ್ನ ನೋಡಿದ್ಮೇಲೆ ತುಂಬ ಜನ ನನಗೆ ಒಂದು ಒಳ್ಳೆ ರೀತಿಯಲ್ಲಿ ಮಾತಾಡಿಸಿದ್ರು. ಪ್ರಪೋಸಲಲ್ಲಿ ಲವ್ ಯು ಅನ್ನೋದಕ್ಕಿಂತ ಜಾಸ್ತಿ ಒಂದು ಬ್ರದರ್ ಕೈಂಡ್ ಆಫ್ ಅಲ್ಲಿ ನೋಡೋಕೆ ಸ್ಟಾರ್ಟ್ ಮಾಡಿದ್ರು. ಕೆಲವರು ಒನ್ ಆಫ್ ದಿ ಬೆಸ್ಟ್ ಪರ್ಸನ್ ಅನ್ನೋದನ್ನ ಹೇಳೋಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಹ್ಯಾಂಡ್ಸಮ್ ಅಂದ್ರೂ ನೀವು ಈ ಅಪ್ಪ ನಮ್ಮ ಕೈಗೆ ಎಟ್ಕಲ್ಲ ಅಂತ ಎಲ್ಲರೂ ಅದೇ ಮಾತಾಡಿದ್ರು. ಇಲ್ಲ ಸರ್, ನಿಮ್ಗೆ ಇಷ್ಟಪಟ್ಟರು ನೀವು ನಮ್ಮ ಕೈಗೆ ಎಟ್ಕಲ್ಲ, ನಮ್ಗೆ ಗೊತ್ತು ಅಂತ. ಆ ಥರ ಅಂತಲ್ಲಮ್ಮ, ಪ್ರತಿಯೊಬ್ಬರ ಲೈಫಲ್ಲಿ ಒಬ್ಬರು ಬಂದೇ ಬರ್ತಾರೆ. ಅದು ಯಾರು ಬರ್ತಾರೆ ಅಂತ ನಾವು ಹೇಳೋದಕ್ಕಾಗಲ್ಲ. ಸೊ ಅದನ್ನೆಲ್ಲ ನಾನು ಹೇಳ್ತಿದ್ದೆ. ಆಮೇಲೆ ತುಂಬ ಜನ ಯಾರು ಮೆಸೇಜ್ ಮಾಡಿದ್ರು ನಾನು ಡೈರೆಕ್ಟಾಗಿ ಹೇಳ್ತಿದ್ದೆ ಒಂದೇ ಮಾತು, ಥ್ಯಾಂಕ್ ಯು ಸೊ ಮಚ್. ಒಂದು ಕೈ ಮುಗಿಬಿಟ್ಟು ಸೈಲೆಂಟ್ ಆಗ್ಬಿಡ್ತಿದ್ದೆ. ಏನಕ್ಕೆ ಆ ಫೀಲಿಂಗ್ಸ್ಗಳು ನಮ್ಗೆ ಬರಲ್ಲ ಇವಾಗ. ಏನಕಂದ್ರೆ ನಮ್ದು ಇವಾಗ ಪ್ರೊಫೆಷನಲ್ ಸಿಕ್ಕಿರೋ ಒಂದು ಪ್ಲಾಟ್ಫಾರ್ಮ್ನ ನಾವು ಯಾವ ಥರ ಯೂಟಿಲೈಸ್ ಮಾಡ್ಕೊಬೇಕು ಆ ಥರ ಮಾಡ್ಕೊಬೇಕು. ಏಕಾಏಕಿ ಬರೀ ಇಂಥದಕ್ಕೆ ಹೋಗೋಕ್ಕಾಗೋದಲ್ಲ. ಇದು ಅಷ್ಟೇ, ನಮ್ಗೆ ಅದೇ ಪ್ರೊಫೆಷನ್ ವೈಸೇ ಸಿಕ್ಕಿದ್ದು. ನನ್ಗೆ ಅಲ್ಲಿ ಬರಲ್ಲ ಇಲ್ಲಿ ಬರಲ್ಲ ಅಂತಿದ್ರು. ಮೇಡಮ್ ಹೋಯ್ತು ಬಿಡಿ, ನನಗೆ ಏನು ಬಿಟ್ಟು ಕುತ್ಕೊಳ್ತಿದ್ವಿ. ಸೊ ಡಿಸೈನಿಂಗ್ ಅಂತ ಬಂದಾಗ ಅದನ್ನ ಹೇಳ್ತಿಲ್ವಾ, ಡೈರೆಕ್ಟಾಗಿ ಬರೀ ಫೇಸ್ ಟು ಫೇಸ್ ನೋಡ್ತಿದ್ದೆ, ಕಣ್ಣು ನೋಡ್ತಿದ್ದೆ, ಅಷ್ಟೇ ಇಷ್ಟ ಆಗಿದ್ದು. ಡೈರೆಕ್ಟಾಗಿ ನನಗೆ ಯಾಕೋ ಇಲ್ಲ, ದಿಸ್ ಇಸ್ ಮೈ ಕೈಂಡ್ ಆಫ್ ಅ ಗರ್ಲ್, ಎಸ್ ಲೆಟ್ಸ್ ಮೂವ್ ಆನ್ ಅಂತ ನನಗೆ ಸ್ಟಾರ್ಟ್ ಮಾಡಿದ್ದು. ಅದನ್ನು ನಾನು ಜಾಸ್ತಿ ಟೈಮ್ ತೊಗೊಳಕ್ಕೆ ಹೋಗಿಲ್ಲ. ಬಟ್ ಅಂತ ರಾಜ್ ಕಪ್ ಮುಗಿಸ್ಕೊಂಡು ಬಂದೆ ದುಬೈಯಿಂದ. ಬಂದಿದ್ದ ತಕ್ಷಣ ಒಂದು 2 ದಿವಸ ಆದ್ಮೇಲೆ ಬಂದು ಮೀಟ್ ಮಾಡಿದೆ, ಹೇಳಬಿಟ್ಟೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.